ನಮಸ್ಕಾರ. 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದಲ್ಲಿ ಮಿತಿ ಮೀರಿ ಬರ್ತಾನೆ ಇದೆ ಕೊರೋನಾ ಸೋಂಕಿತರ ಲೆಕ್ಕ. ರಾಜ್ಯದಲ್ಲಿ ಹತೋಟಿಗೆ ಸಿಗ್ತಾ ಇಲ್ಲ ಕೊರೋನಾ. ದಿನೇ ದಿನೇ ಏರಿಕೆ ಆಗ್ತಾನೆ ಇದೆ ಆ ಸೋಂಕಿತರ ಸಂಖ್ಯೆಯಲ್ಲಿ, ಮತ್ತೆ ಸಾವಿನ ಸಂಖ್ಯೆಯಲ್ಲೂ ಕೂಡ ಅಷ್ಟೇ. 10,000 ಗಡಿಯಲ್ಲಿದೆ ಒಟ್ಟು ಸಾವಿನ ಸಂಖ್ಯೆ. 10,000 ಗಡಿಗೆ ಬಂದು ತಲುಪಿದ್ದೀವಿ ಸಾವಿನ ಸಂಖ್ಯೆಯಲ್ಲಿ. ಕೊರೋನಾದಿಂದ ಸಾವನ್ನಪ್ಪಿದವರ ಸಂಖ್ಯೆಯಲ್ಲಿ ಮಹಾರಾಷ್ಟ್ರ, ತಮಿಳುನಾಡಿನ ಬಳಿಕ ರಾಜ್ಯದಲ್ಲೇ ಅತಿ ಹೆಚ್ಚು ಜನ ಕೊರೋನಾದಿಂದ ಸಾವನ್ನಪ್ಪಿರುವಂಥದ್ದು. ಫಸ್ಟ್ ಪ್ಲೇಸ್ ಅಲ್ಲಿ ಮಹಾರಾಷ್ಟ್ರ ಇದೆ. ಅಂದ್ರೆ 40,000ಕ್ಕೂ ಹೆಚ್ಚಿನ ಸಾವು ಆಗಿರುವಂಥದ್ದು ಕೊರೋನಾದಿಂದ. ಇನ್ನು 10,000ಕ್ಕೂ ಹೆಚ್ಚಿನ ಸಾವು ತಮಿಳುನಾಡಿನಲ್ಲಾಗಿದೆ. ಅದರ ನೆಕ್ಸ್ಟ್ ಪ್ಲೇಸ್ ನಲ್ಲಿ ಇರುವಂಥದ್ದು ಅಂದ್ರೆ ಈಗ ಅದು ಕರ್ನಾಟಕ. ರಾಜ್ಯದಲ್ಲಿ ಈವರೆಗೆ ಒಟ್ಟು 9,966 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಈವರೆಗೆ 7 ಲಕ್ಷಕ್ಕೂ ಹೆಚ್ಚಿನ ಕೊರೋನಾ ಸೋಂಕು ಈಗ ಆಲ್ರೆಡಿ ದೃಢಪಟ್ಟಿರುವಂಥದ್ದು. ಒಂದೆಡೆ ಭಾರಿ ಮಳೆ, ಮತ್ತೊಂದೆಡೆ ಚಳಿಗಾಲ ಕೂಡ ಆರಂಭವಾಗ್ತಾ ಇದೆ. ಕೊರೋನಾ ಸೋಂಕು ಹೆಚ್ಚಳಕ್ಕೆ ಮತ್ತೊಂದು ರಹದಾರಿ ಆದಂತೆ ಆಗ್ತಾ ಇದೆ. ಈಗ ಸ್ವಲ್ಪ ಯಾಮಾರಿದ್ರು ಕೂಡ ಕೊರೋನಾಗೆ ಆಹ್ವಾನವನ್ನ ನೀಡದಂತೆ ಆಗತ್ತೆ. ಚಳಿಗಾಲದಲ್ಲಿ ಶೀತ, ಕೆಮ್ಮು, ಹಲವು ಕಾಯಿಲೆಗಳು ಬಂದೇ ಬರ್ತವೆ. ಚಳಿಗಾಲದಲ್ಲಿ ಶ್ವಾಸಕೋಶ, ಉಸಿರಾಟದ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಬರುವಂಥದ್ದು. ಈ ಸಂದರ್ಭದಲ್ಲಿ ಕೊರೋನಾ ಕೂಡ ಹೆಚ್ಚಾಗುವಂತ ಭೀತಿ ಎದುರಾಗಿದೆ ರಾಜ್ಯದಲ್ಲಿ. ಈ ತಿಂಗಳು, ಮುಂದಿನ ತಿಂಗಳು ಹಬ್ಬಗಳು ಕೂಡ ಹೆಚ್ಚಿರುವಂಥದ್ದು. ಹಬ್ಬ ಆಚರಣೆ ಅಂತ ಜನ ಹೆಚ್ಚು ಸೇರುವಂತ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕೆಂದ್ರೆ ಈಗ ಆಲ್ರೆಡಿ ನೋಡ್ತಾ ಇದ್ವಿ, ಸಾಕಷ್ಟು ಕಡೆ ವೀಕೆಂಡ್ ಅಲ್ಲೇ ಸಾಕು ಎಲ್ಲ ಟೂರಿಸಂ ಪ್ಲೇಸ್ಗಳಿಗೆ ಜನ ಮುತ್ತಿಗೆಯನ್ನ ಹಾಕ್ತಾ ಇರುವಂತದನ್ನ ಗಮನಿಸ್ತಾ ಇದೀವಿ. ಅದರಲ್ಲೂ ಈ ಟೈಮಲ್ಲೇ ಜಾಸ್ತಿ ಕೊರೋನಾ ಸೋಂಕು ಹರಡ್ತಾ ಇರುವಂತ ಟೈಮ್ನಲ್ಲಿ ಜನ ಈಗ ಹೆಚ್ಚೆಚ್ಚು ಗುಂಪಾಗಿ ಸೇರ್ತಾ ಇರುವಂತದ್ದು. ಜನ ಗುಂಪಾಗಿ ಸೇರಿದ್ರೆ ಕೊರೋನಾ ಕೂಡ ಹೆಚ್ಚಳ ಆಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಕೊರೋನಾ ಸೋಂಕು ಯಾವ ರೀತಿಯಾಗಿ ಹೆಚ್ಚಳ ಆಗ್ತಾ ಇದೆ ಅನ್ನೋದು ಪ್ರತಿದಿನದ ಆ ಒಂದು ಬುಲೆಟಿನ್ ಅಲ್ಲಿ ನಾವು ಗಮನಿಸಬಹುದು. 10,000ಕ್ಕೂ ಹೆಚ್ಚಿನ ಪ್ರಕರಣಗಳೇ ವರದಿ ಆಗ್ತಾ ಇರುವಂತದ್ದು. ಸಾವಿನ ಸಂಖ್ಯೆನೂ ಕೂಡ ಅದೇ ರೀತಿಯಾಗಿ ಬರ್ತಾ ಇದೆ. 9,966 ಪ್ರಕರಣಗಳು ಕೊರೋನಾದಿಂದ ಸಾವನ್ನಪ್ಪಿರುವಂತದ್ದು. ಸೊ ಇವತ್ತು ಅದು 10,000 ಗಡಿಯನ್ನ ದಾಟುವಂತದ್ದು ಪಕ್ಕ. ಯಾಕೆಂದ್ರೆ 100ಕ್ಕೂ ಹೆಚ್ಚಿನ ಸಾವಿನ ಪ್ರಕರಣಗಳು ರಾಜ್ಯದಲ್ಲಿ ವರದಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಲೆಕ್ಕವನ್ನ ಗಮನಿಸಿದ್ರೆ ಇವತ್ತು 10,000 ಗಡಿಯನ್ನ ದಾಟೆ. ನಿಮಗೆ ತೋರಿಸ್ತಾ ಇದೀವಿ ಅಂಕಿ ಅಂಶವನ್ನ. ಒಟ್ಟು ಸೋಂಕು 7,10,309 ರಾಜ್ಯದಲ್ಲಿ ಇರುವಂತದ್ದು. ಒಟ್ಟು ಸಾವಿನ ಸಂಖ್ಯೆಯನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಸಕ್ರಿಯ ಪ್ರಕರಣಗಳು ಎಷ್ಟಿದಾವೆ, ಗುಣಮುಖರಾಗಿರುವಂತವರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಚಿಕಿತ್ಸಾ ತಂಡದಿಂದಲೇ ಅಂದ್ರೆ ಈ ಒಂದು ವರದಿಯನ್ನ ಈಗ ಆಲ್ರೆಡಿ ನೀಡಲಾಗಿದೆ. ಯಾವ್ಯಾವ ರೀತಿಯಾಗಿ ಸೋಂಕು ಹರಡ್ತಾ ಇದೆ, ಇನ್ನೊಂದ್ ಕಡೆ ಸಾವಿನ ಸಂಖ್ಯೆ ಹೆಚ್ಚಾಗಿದೆ, ಏನ್ ಕಾರಣ ಅಂತ ನೋಡುವಂತ ಸಂದರ್ಭದಲ್ಲಿ ಚಿಕಿತ್ಸೆ ತಡವಾಗ್ತಾ ಇದೆಯಲ್ಲ, ಇದಕ್ಕೋಸ್ಕರನೇ ಕೊರೋನಾ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಆಸ್ಪತ್ರೆ ಸೇರಿದ್ರು ಕೂಡ ಸಾವನ್ನಪ್ತಾ ಇದ್ದಾರೆ. ಮನೆಯಲ್ಲೂ ಕೂಡ ಏಸಿಂಟಮ್ಯಾಟಿಕ್ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದಾರಲ್ಲ, ಅವರು ಕೂಡ ಸಾವನ್ನಪ್ತಾ ಇರುವಂತದ್ದು. ದಿನಕ್ಕೆ ಆಸ್ಪತ್ರೆ ಸೇರಿದಂತ 5ರಲ್ಲಿ ಒಬ್ರು ಸಾವನ್ನಪ್ತಾ ಇದ್ದಾರೆ. ಅಂದ್ರೆ 100 ಜನರಲ್ಲಿ 20 ಜನ ಸಾವನ್ನಪ್ಪಂತೆ. ಇದು ದಿನಕ್ಕೆ ಆಸ್ಪತ್ರೆ ಸೇರುವಂತ 5ರಲ್ಲಿ ಓರ್ವ ಸಾವನ್ನಪ್ತಾರೆ ಅಂದ್ರೆ 100ಕ್ಕೆ 70 ಜನ ಸಾವನ್ನಪ್ಪಂತೆ. ಅದು ಕೊರೋನಾ ಚಿಕಿತ್ಸೆ ತಡವಾಗ್ತಿರೋದ್ರಿಂದ ಮನೆಯಲ್ಲೂ ಕೂಡ ಸಾವನ್ನಪ್ತಾ ಇದ್ದಾರೆ. ಪ್ರಾಕ್ಸಿಮಾ ಸಂಸ್ಥೆಯ ಜೀವನ ರಕ್ಷಾ ವಿಭಾಗದ ಅಧ್ಯಯನ ಇದು. ಮೃತರ ಪೈಕಿ 15% ಜನರ ಸೋಂಕಿನ ಮೂಲ ಇದುವರೆಗೂ ಕೂಡ ಪತ್ತೆ ಆಗ್ತಾ ಇಲ್ಲ. ಇದೇ ದೊಡ್ಡ ಮಟ್ಟದ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಇದೇ ಸಮುದಾಯಕ್ಕೆ ಹಬ್ಬಿ ಈಗ ಆಲ್ರೆಡಿ ಈ ಲೆವೆಲ್ಗೆ ಕೊರೋನಾ ಸೋಂಕು ವರದಿ ಆಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಮೃತ 67% ಜನರ ಸೋಂಕಿನ ಮೂಲ ಸಾರಿ ಪ್ರಕರಣಗಳು. 17% ಜನರಿಗೆ ILI ನಿಂದ ಕೊರೋನಾ ಸೋಂಕು ತಗುಲ್ತಾ ಇರುವಂತದ್ದು. ILI ನಿಂದ 2,697 ಮಂದಿ ಸಾವನ್ನಪ್ಪಿದ್ದಾರೆ. ಸ್ವಲ್ಪ ನೆಗಡಿ ಆಗಿರ್ಬೋದು, ಸ್ವಲ್ಪ ಕೆಮ್ಮು ಬಂದಿರ್ಬೋದು, ಸ್ವಲ್ಪ ಆಯಾಸ ಆಗ್ಬೋದು, ಸ್ವಲ್ಪ ತಲೆನೋವು, ಇಷ್ಟೇ ಸೂಕ್ಷ್ಮವಾಗಿ ಕಾಣಿಸ್ಕೊಳ್ಳುವಂತ ಸೂಚನೆಗಳಿರುತ್ತೆ. ಅದನ್ನ ನಾವು ತಡ ಮಾಡಿ ನಿರ್ಲಕ್ಷ್ಯ ಮಾಡಿದಾಗ ಈ ಕಾಯಿಲೆ ಸಾಕಷ್ಟು ತೀವ್ರವಾಗಿ ಆಮೇಲೆ ಕಾಣಿಸ್ಕೊಳುತ್ತೆ. ಉಸಿರಾಟಕ್ಕೆ ತೊಂದರೆ ಆಗೋವರೆಗೂ ನಾವು ಕಾದು ಬಿಟ್ರೆ ಅದು ಬಹಳ ಸೀರಿಯಸ್ ಆಗಿದ್ದಾರೆ ಅಂತ ಅರ್ಥ. ಆ ಸಮಯದಲ್ಲಿ ನಾವು ಹಾಸ್ಪಿಟಲ್ ಕರ್ಕೊಂಡ್ ಬಂದಾಗ ಬಹಳ ಕ್ರಿಟಿಕಲ್ ಅಂತಾನೆ ಭಾವಿಸ್ಬೇಕಾಗತ್ತೆ. ಸೊ ನಾವು ಆಕ್ಸಿಜನ್ ಕಡಿಮೆ ಆಗೋವರೆಗೂ ಕಾಯೋದು ಬಹಳ ಒಂದು
ದುರಂತ ಇದರಲ್ಲಿ. ಸೊ ಇದಕ್ಕೆ ನಾವು ಈ ಒಂದು ಅರಿವನ್ನ ನಾವು ಮನ್ಸಲ್ಲಿ ಇಟ್ಕೊಳ್ಬೇಕು. ಸೊ ಯಾವುದೇ ಒಂದು ಸೂಕ್ಷ್ಮವಾಗಿ ಕಾಣಿಸ್ಕೊಂಡಿರ್ಬೋದು, ಜ್ವರ ಇರ್ಬೋದು, ಚಳಿ ಆಗಿರ್ಬೋದು, ಅಥವಾ ಸ್ವಲ್ಪ ಕೆಮ್ಮಿರ್ಬೋದು, ಸ್ವಲ್ಪ ತಲೆನೋವಿರ್ಬೋದು, ಸ್ವಲ್ಪ ಆಯಾಸ, ಹೋಗಿ ಟೆಸ್ಟ್ ಮಾಡ್ಕೊಳೋದ್ರಲ್ಲಿ ಯಾವುದೇ ತರದ್ದು ತಪ್ಪಿಲ್ಲ. ಸೊ ನಾವು ಹೆಚ್ಚಿಗೆ ನಾವು ಕೇಸಸ್ ನ ಐಡೆಂಟಿಫೈ ಮಾಡಿದ್ರೆ ನಾವು ಅಷ್ಟೇ ಸಾವಿನ ಪ್ರಮಾಣ ಕಡಿಮೆ ಮಾಡ್ಕೊಬಹುದು. ಇದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಪ್ರಾಕ್ಸಿಮಾ ಸಂಸ್ಥೆಯಿಂದ ಸರ್ಕಾರಕ್ಕೆ ವರದಿಯನ್ನ ನೀಡಲಾಗಿರುವಂತದ್ದು ಏನೇನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಆ ವರದಿಯಲ್ಲಿ? ಈ ಒಂದು ವರದಿ ಏನಿದೆ ಸರ್ಕಾರಕ್ಕೆ ನೀಡಿರುವಂತದ್ದು, ಈ ವರದಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಸಂಭವಿಸಿದಂತ ಸಾವಿಗೆ ಕಾರಣ ಏನು, ಕೊರೋನಾ ಸಂಬಂಧಿತ ಸಾವಿಗೆ ಮುಖ್ಯವಾದ ಕಾರಣಗಳು ಏನು ಅನ್ನೋದನ್ನ ಅವರು ಡಿಟೇಲ್ಡ್ ಆಗಿ ಸ್ಟಡಿ ಮಾಡಿದ್ದಾರೆ. ಅದರಲ್ಲಿ ಸಾವನ್ನಪ್ಪಿರುವಂತಹ ಪ್ರತಿ 5ರಲ್ಲಿ ಒಬ್ಬ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾದ 24 ಗಂಟೆಗಳ ಒಳಗೆ ಸತ್ತೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಇನ್ನು ಉಳಿದಂತವ್ರು ಆಲ್ಮೋಸ್ಟ್ ಒಂದು 3% ಜಾಸ್ತಿ ಜನ ಅವರು ಮನೆಗಳಲ್ಲೇ ಇದ್ದಾರೆ. ಅಂದ್ರೆ ಈ ಎರಡು ಅಂಕಿ ಅಂಶಗಳನ್ನ ಗಮನಿಸಿದ್ರೆ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರುವಂತದ್ದು, ಜನ ತುಂಬಾ ತಡವಾಗಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಅಥವಾ ಆಸ್ಪತ್ರೆಗೆ ಬರ್ತಾನೆ ಇಲ್ಲ, ಅಂದ್ರೆ ಸಿಂಪ್ಟಮ್ಸ್ ಜಾಸ್ತಿ ಆಗಿದ್ರು ಕೂಡ, ಉಸಿರಾಟದ ಸಮಸ್ಯೆ ಜಾಸ್ತಿ ಆಗಿದ್ರು ಕೂಡ, ಏನೇ ಸಮಸ್ಯೆ ಆದ್ರೂ ಅವರು ಆಸ್ಪತ್ರೆಗೆ ಬರ್ತಾ ಇಲ್ಲ, ಅಥವಾ ತುಂಬಾ ತಡವಾಗಿ ಇನ್ನೇನು ಅವ್ರಿಗೆ ಉಸಿರಾಡಕ್ ಆಗ್ತಾನೆ ಇಲ್ಲ ಅಂತ ಮನೆಯವ್ರು ನೋಡಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿರುವಂತದ್ದು, ಇಂಥ ಘಟನೆಗಳೇ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಒಂದು ಟೆಸ್ಟಿಂಗ್ ಜಾಸ್ತಿ ಮಾಡೋದು, ಪ್ರೈಮರಿ ಕಾಂಟ್ಯಾಕ್ಟ್ಸ್ ಗಳಿಗೆ ಟೆಸ್ಟಿಂಗ್ ಮ್ಯಾಂಡೇಟರಿ ಮಾಡೋದು, ಜೊತೆಗೆ ಮನೆಗಳಲ್ಲೂ ಅಂದ್ರೆ ಪ್ರತಿ ಏರಿಯಾಗಳಲ್ಲೂ ಇವಾಗ ನಾವು ನೋಡ್ತಾ ಇದೀವಿ ಟೆಸ್ಟಿಂಗ್ ಜಾಸ್ತಿ ಆಗಿರೋದು. ಈ ಎಲ್ಲಾ ಒಂದು ನಿರ್ಧಾರಗಳಿಗೆ ಈ ವರದಿನೇ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಯಾಕೆ ಇಷ್ಟೊಂದು ಜನರ ಸಾವು ಸಂಭವಿಸಿದೆ, ಇಷ್ಟು ಟೆಸ್ಟ್ಗಳು ಜಾಸ್ತಿ ಮಾಡಿ ಔಷಧಿಗಳು ಎಲ್ಲಾ ಕಡೆ ಲಭ್ಯವಿದ್ರೂ ಕೂಡ, ಹಾಸಿಗೆಗಳು ಲಭ್ಯ ಇರೋದಿರ್ಬೋದು, ICUಗಳು ಇರ್ಬೋದು, ಅವೆಲ್ಲವೂ ಸರಿ ಮಾಡ್ಲಾಯ್ತು. ಅದೆಲ್ಲ ಸರಿ ಮಾಡಿದ್ರು ಯಾಕೆ ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಒಂದು ಡೀಟೇಲ್ ಸ್ಟಡಿ ಮಾಡಿದಾಗ ಈ ವಿಚಾರಗಳು ಹೊರ ಬಂದಿರುವಂತದ್ದು. ಸೊ ಆಗಸ್ಟ್ ತಿಂಗಳಲ್ಲಿ ಈ ರೀತಿ ಆಗಿದೆ ಅಂತ ಗೊತ್ತಾದ ನಂತರ ಈ ಒಂದು ಒಂದಷ್ಟು ಬದಲಾವಣೆಗಳನ್ನ ಇವಾಗ ತಂದಿರುವಂತದ್ದು. ಸೊ ಯಾರು ಬೇಕಿದ್ರು ಎಲ್ ಬೇಕಿದ್ರು ಪರೀಕ್ಷೆ ಮಾಡಿಸ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ಅವರವರ ಏರಿಯಾದಲ್ಲೇ ಸಿಗುವಂತೆ ಉಚಿತವಾದ ಪರೀಕ್ಷೆಗಳನ್ನ ಕೂಡ ಇವಾಗ ಮಾಡ್ಲಾಗ್ತಾ ಇದೆ. ಸೊ ಪರೀಕ್ಷೆಗಳ ಸಂಖ್ಯೆ ಜಾಸ್ತಿ ಆದಾಗ ಆಟೋಮ್ಯಾಟಿಕ್ ಆಗಿ ಜನ ಇನ್ನು ಆರಂಭಿಕ ಹಂತದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಯಾವುದೇ ರೋಗ ಲಕ್ಷಣ ಇಲ್ದಲೇ ಇರೋರನ್ನ ನೋಡ್ತೀವಿ. ಸೊ ಅಂತ ಸಂದರ್ಭಗಳಲ್ಲೆಲ್ಲ ಅವ್ರನ್ನೆಲ್ಲ ಗುರುತು ಹಿಡಿಯೋದು ಸುಲಭ ಆಗುತ್ತೆ. ಸೊ ಈ ವರದಿನಲ್ಲಿ ಪ್ರಮುಖವಾಗಿ ಸಾವಿಗೆ ಕಾರಣಗಳು ಏನು ಅನ್ನೋದನ್ನ ಅವರು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸೌಮ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲಿ ಪ್ರಮುಖವಾಗಿ ಈ ಸೋಂಕು ಹರಡುವಿಕೆಗೆ ಏನ್ ಪ್ರಮುಖವಾದಂತ ಮತ್ತೊಂದು ಕಾರಣ ಅಂತ ಹುಡುಕುವಂತ ಸಂದರ್ಭದಲ್ಲಿ ಗೊತ್ತಾಗುವಂತದ್ದು, ಕ್ವಾರಂಟೈನ್ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಜನ. ಅದು ರಾಜ್ಯದಲ್ಲಿ ಸಾಕಷ್ಟು ಪ್ರಕರಣಗಳು ಇದೇ ರೀತಿಯಾಗಿ ವರದಿ ಆಗ್ತಾ ಇರುವಂತದ್ದು. ಬೆಂಗಳೂರಿಗರೆ ಕ್ವಾರಂಟೈನ್ ಅನ್ನ ಪಾಲಿಸ್ತಾ ಇಲ್ಲ. ಯಾಕೆ? ಯಾಕೆಂದ್ರೆ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. FIRಗಳು ಕೂಡ ದಾಖಲು ಮಾಡಲಾಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಒಟ್ಟು 730 ಕ್ವಾರಂಟೈನ್ ಉಲ್ಲಂಘನೆ ಕೇಸ್ಗಳು ದಾಖಲಾಗಿದ್ದಾವೆ. ಕ್ವಾರಂಟೈನ್ ಪಾಲಿಸ್ತಾ ಇಲ್ಲ ಸಾಕಷ್ಟು ಜನ. ರಾಜ್ಯದಲ್ಲಿ 4 ಲಕ್ಷ ಜನರಿಂದ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿರುವಂತದ್ದು. ಹೋಮ್ ಕ್ವಾರಂಟೈನ್ ಅನ್ನ ಉಲ್ಲಂಘಿಸಿದ್ದಾರೆ 4 ಲಕ್ಷ ಜನ. ಲೆಕ್ಕ ಹಾಕಿ, ಈ 4 ಲಕ್ಷ ಜನ ಉಲ್ಲಂಘನೆ ಮಾಡಿರುವಂತ ಹಿನ್ನೆಲೆಯಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದಿನವೊಂದಕ್ಕೆ ಕೊರೋನಾ ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು. ಹೋಮ್ ಕ್ವಾರಂಟೈನ್ ನಿಯಮ ಉಲ್ಲಂಘನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸುವುದಾದ್ರೆ ರಾಜ್ಯದಲ್ಲಿ 2916 ಜನರ ವಿರುದ್ಧ FIR ದಾಖಲಾಗಿದೆ. ಅದರಲ್ಲಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಕ್ವಾರಂಟೈನ್ ನಿಯಮ ಉಲ್ಲಂಘನೆ ಮಾಡಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ FIRಗಳು ದಾಖಲಾಗಿರುವಂಥದ್ದು. ಗಮನಿಸ್ತಾ ಇದ್ದೀರಾ, ಇಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಕೊರೋನಾ ಸೋಂಕು ದಾಖಲಾಗ್ಲಿಕ್ಕೆ ಏನು ಅಂತ ಮತ್ತೊಂದು ಕಾರಣವನ್ನ ಹುಡುಕುವಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ, ಕ್ವಾರಂಟೈನ್ ನಿಯಮವನ್ನ ಉಲ್ಲಂಘನೆ ಮಾಡಿ, ಧಿಕ್ಕಾರವನ್ನ ಮಾಡಿ ಸಾಕಷ್ಟು ಜನ ಅಡ್ಡಾದಿಡ್ಡಿಯಾಗಿ ಓಡಾಡ್ತಾ ಇರುವಂತದ್ದು. ಅಂದ್ರೆ ಕ್ವಾರಂಟೈನ್ ನಿಯಮವನ್ನ ಪಾಲನೆ ಮಾಡಬೇಕು, ಮನೆಯಲ್ಲೇ ಇರಬೇಕು, ಆದ್ರೆ ಅದ್ಯಾವುದಕ್ಕೂ ಕೂಡ ಕೇರ್ ಮಾಡದೆ ಅವ್ರು ಹೊರಗಡೆ ಓಡಾಡ್ತಾ ಇರುವಂತ ಹಿನ್ನೆಲೆಯಲ್ಲೇ ಈ ರೀತಿಯಾಗಿ ಅತಿ ಹೆಚ್ಚು ಪ್ರಕರಣಗಳು ರಾಜ್ಯದಲ್ಲಿ ವರದಿ ಆಗ್ತಾ ಇದಾವೆ. ಪ್ರತಿದಿನದ ಬೆಳವಣಿಗೆಗಳು, ಪ್ರತಿಕ್ಷಣದ ಮಾಹಿತಿಗಳು ನಿಮಗೆ ಬೇಕು ಅಂದ್ರೆ news18kannada.comಗೆ ಲಾಗಿನ್ ಆಗಿ ಕಂಪ್ಲೀಟ್ ಆದಂತ ಮಾಹಿತಿ ಮತ್ತೆ ಅಪ್ಡೇಟ್ಸ್ ಅನ್ನ ನೀವು ಪಡ್ಕೊಳ್ಬಹುದು. ಮತ್ತಷ್ಟು ಸುದ್ದಿಯನ್ನ
ಖಾತೆಯನ್ನ ಬದಲಾವಣೆ ಮಾಡಿರುವಂತದ್ದು, ಇಬ್ಬರು ಸಚಿವರ ಖಾತೆಯನ್ನ ಬದಲಾವಣೆ ಮಾಡಲಾಗಿದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದಿಢೀರ್ ಖಾತೆ ಬದಲಾವಣೆ ಮಾಡಲಾಯ್ತಲ್ಲ, ಅದಕ್ಕೆ ರಾಮುಲು ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಆರೋಗ್ಯ ಸಚಿವರಾಗಿದ್ರು, ಆ ಒಂದು ಖಾತೆಯನ್ನ ಬದಲಾವಣೆ ಮಾಡಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ನೀಡಲಾಗಿರುವಂತದ್ದು. ಸಿಎಂ ನಿರ್ಧಾರಕ್ಕೆ ಸಚಿವ ಶ್ರೀರಾಮುಲು ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಇಲಾಖೆ ಬದಲಾವಣೆಗೆ ರಾಮುಲು ಅವರು ಗರಂ ಆಗಿದ್ದಾರಾ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು. ಅವರೇ ಕೇಳಿದ್ರು ಆ ಒಂದು ಖಾತೆಯನ್ನ, ಬಟ್ ಯಾಕೆ ಅಸಮಾಧಾನ ಅಂದ್ರೆ ಇಂಥ ಟೈಮಲ್ಲಿ ಖಾತೆ ಬದಲಾವಣೆ ಮಾಡುವಂತದ್ದು ಬೇಕಿತ್ತಾ ಅನ್ನುವ ಪ್ರಶ್ನೆ ಇದ್ದಂತೆ ಕಾಣಿಸ್ತಾ ಇದೆ. ಕೋವಿಡ್ ಸಂದರ್ಭದಲ್ಲೇ ಖಾತೆ ಬದಲಾವಣೆ ಯಾಕೆ? ಕೋವಿಡ್ ಕಡಿಮೆ ಆದ್ಮೇಲೆ ಖಾತೆ ಬದಲಿಸಬೇಕಾಗಿತ್ತು. ಈಗ ನಾನು ಅಸಮರ್ಥ ಎಂಬ ಸಂದೇಶ ಹೋಗ್ಬಿಡುತ್ತೆ ರಾಜ್ಯಕ್ಕೆ ಅನ್ನುವ ಟೆನ್ಷನ್ ಅವರಿಗೆ, ಆತಂಕ. ಅದು ಆರೋಗ್ಯ ಖಾತೆ ನಿರ್ವಹಿಸುವಲ್ಲಿ ಅಸಮರ್ಥ ಎಂಬಂತಾಗುತ್ತೆ. ಆಪ್ತರ ಬಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀರಾಮುಲು ಅವರು. ಇಂದು ಬೆಳಗ್ಗೆ 10ಕ್ಕೆ ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ರಾಮುಲು ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ಖಾತೆ ಬದಲಾವಣೆ ಬಗ್ಗೆ ಸಿಎಂ ಜೊತೆ ರಾಮುಲು ಅವರು ಮಾತುಕತೆಯನ್ನ ಮಾಡಲಿರುವಂತದ್ದು. ಡಾಕ್ಟರ್ ಸುಧಾಕರ್ ಅವರಿಗೆ ಹೆಚ್ಚುವರಿಯಾಗಿ ಆರೋಗ್ಯ ಇಲಾಖೆಯನ್ನ ನೀಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನ ನೀಡಲಿಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳು. ಗೋವಿಂದ ಕಾರಜೋಳ ಬಳಿ ಇರುವಂತ ಸಮಾಜ ಕಲ್ಯಾಣ ಇಲಾಖೆ ಅದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಅವರಿಗೆ ಖಾತೆ ಬದಲಾವಣೆ ಈ ಟೈಮಲ್ಲಿ ಆಗಿದ್ದಕ್ಕೆ ಅಸಮಾಧಾನ ಹಾಗಾದ್ರೆ? ಪೃಥ್ವಿರಾಜ್ ಹಾರ್ನಳ್ಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಬಿ ಶ್ರೀರಾಮುಲುವರ ಖಾತೆಯನ್ನ ದಿಢೀರ್ ಅವರ ಗಮನಕ್ಕೂ ತಾರದೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರಿಗೆ ಹೆಚ್ಚುವರಿ ಹೊಣೆಯನ್ನು ಕೊಡಲು ಮುಂದಾಗಿದ್ದಾರೆ. ಈ ಸಂಬಂಧಪಟ್ಟಾಗಿ ಈಗಾಗಲೇ ಎಲ್ಲಾ ರೀತಿಯ ಚಿಂತನೆ ನಡೆಸಿದ್ದಾರೆ. ಇವತ್ತು ರಾಜ್ಯಪಾಲರವರಿಗೆ ಪ್ರಸ್ತಾವನೆ ಕಳಿಸಲು ಕೂಡ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ದಿಢೀರ್ ಖಾತೆ ಬದಲಾವಣೆ ವಿಚಾರ ಸಂಬಂಧಪಟ್ಟಾಗಿ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಅವರು ಮುಖ್ಯಮಂತ್ರಿಗಳ ಈ ನಿರ್ಧಾರಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಖಾತೆ ಬದಲಾವಣೆ ಮಾಡ್ತಿರುವಂತದ್ದು, ನಾನು ಆರೋಗ್ಯ ಇಲಾಖೆಯನ್ನ ನಿರ್ವಹಿಸುವಲ್ಲಿ ವಿಫಲನಾದೆ ಅಂತ ಹೇಳಿ ರಾಜ್ಯದ ಜನತೆಗೆ ಸಂದೇಶ ರವಾನೆ ಆಗುತ್ತೆ. ಆ ಮುಖಾಂತರ ಬಿ ಶ್ರೀರಾಮುಲು ಅವರು ಮಹತ್ವದ ಆರೋಗ್ಯ ಖಾತೆಯನ್ನ ಕೋವಿಡ್ ಸಂದರ್ಭದಲ್ಲೂ ಕೂಡ ಸರಿಯಾಗಿ ನಿರ್ವಹಿಸಲೆಂಬ ಆರೋಪ ಕೂಡ ನನ್ನ ಕೇಳಿ ಬರುತ್ತೆ. ಇದು ವಿಪಕ್ಷಗಳಿಗೆ ಕೂಡ ಆಹಾರ ಆಗುತ್ತೆ. ಜೊತೆಗೆ ನನ್ನ ಆಪ್ತರು ಮತ್ತು ಕ್ಷೇತ್ರದಲ್ಲೂ ಕೂಡ ಇದು ಕೆಟ್ಟ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳ ಈ ದಿಢೀರ್ ನಿರ್ಧಾರಕ್ಕೆ ಬಿ ಶ್ರೀರಾಮುಲು ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಅಸಮಾಧಾನ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ರಾತ್ರಿ ಬಳ್ಳಾರಿಯಲ್ಲಿದ್ದಂತ ಶ್ರೀರಾಮುಲು ಅವರು ಇದೀಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರನ್ನ ಅವರ ಕಾವೇರಿ ನಿವಾಸದಲ್ಲಿ ಬಿ ಶ್ರೀರಾಮುಲು ಅವರು ಭೇಟಿಯಾಗ್ತಿದ್ದಾರೆ. ಭೇಟಿಯಾಗಿ ಖಾತೆ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಕಾರಣವನ್ನು ಕೇಳಿದ್ದಾರೆ ಮತ್ತು ತಮ್ಮ ಅಸಮಾಧಾನವನ್ನು ಕೂಡ ಮುಖ್ಯಮಂತ್ರಿಗಳ ಎದುರೇ ಹೊರ ಹಾಕಲಿದ್ದಾರೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಎಲ್ಲ ಒಂದ್ ಕಡೆ ಕೇಳಿದ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೊಡ್ಲಿಲ್ಲ, ಜೊತೆಗೆ ಕೋವಿಡ್ ಈ ಸಂದರ್ಭದಲ್ಲಿ ಖಾತೆ ಬದಲಾವಣೆ ಅಗತ್ಯ ಇರಲಿಲ್ಲ, ಜೊತೆಗೆ ಕೋವಿಡ್ ಕಡಿಮೆ ಆದ ಮೇಲೆ ನಂತರ ಅಥವಾ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಾದ್ರೂ ಮಾಡಿದ್ರೆ ಅದಕ್ಕೊಂದು ಅರ್ಥ ಇತ್ತು. ಆದ್ರೆ ಇದೀಗ ದಿಢೀರ್ನೆ ಡಾಕ್ಟರ್ ಸುಧಾಕರ್ ಅವರಿಗೆ ಆರೋಗ್ಯ ಇಲಾಖೆ ಹೆಚ್ಚುವರಿ ಹೊಣೆ ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿರುವುದಕ್ಕೆ ಶ್ರೀರಾಮುಲು ಭಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದು, ಅಸಮಾಧಾನದ ಬೆನ್ನಲ್ಲೇ ಇವತ್ತು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಆಗ್ತಿದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿದಿನದ ಬೆಳವಣಿಗೆಗಳು, ಮಾಹಿತಿಗಳು ನಿಮ್ಮ ಮುಂದೆ ಇರುತ್ತೆ. news18kannada.comಗೆ ಲಾಗಿನ್ ಆಗಿ ಕಂಪ್ಲೀಟ್ ಆದಂತ ಅಪ್ಡೇಟ್ಸ್ ಅನ್ನ ನೀವು ಪಡ್ಕೊಳ್ಬಹುದು. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದಂತ ಗಲಭೆ ಪ್ರಕರಣ ಅದು ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮಾಜಿ ಕಾರ್ಪೊರೇಟರ್ ಜಾಕೀರ್ಗೆ 2ನೇ ಬಾರಿ ನೋಟಿಸ್ ಅನ್ನ ನೀಡಲಾಗಿದೆ. ಮತ್ತೊಮ್ಮೆ ವಿಚಾರಣೆಗೆ ಕರೆದಿದ್ದಾರೆ ಸಿಸಿಬಿ ಅಧಿಕಾರಿಗಳು. 1 ಬಾರಿ ವಿಚಾರಣೆಗೆ ಆಲ್ರೆಡಿ ಆಗಿದೆ ಅವರದ್ದು, 2ನೇ ಬಾರಿಗೆ ವಿಚಾರಣೆಗೆ ಕರೆದಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಪುಲಕೇಶಿ ನಗರ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಎಆರ್ ಜಾಕೀರ್, ಈಗಾಗಲೇ ಒಮ್ಮೆ ಜಾಕೀರ್ ವಿಚಾರಣೆ ನಡೆಸಿದ್ದಾರೆ ಸಿಸಿಬಿ ಪೊಲೀಸರು. ಜಾಕೀರ್ ಮೊಬೈಲ್ ಫೋನ್ ಅನ್ನ ರಿಟ್ರೀವ್ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ವಶಕ್ಕೆ ಪಡೆದಿದ್ರು. ಅದರ ಒಂದು ಡೇಟಾವನ್ನ ರಿಟ್ರೀವ್ ಮಾಡಿರುವಂತದ್ದು, ವಾಟ್ಸ್ಆಪ್ ಚಾಟಿಂಗ್ ಆಗಿರ್ಬೋದು, ಕಾಲ್ ಡೀಟೇಲ್ಸ್ ಅನ್ನ ತೆಗೆದಿದ್ದಾರೆ ಸಿಸಿಬಿ ಪೊಲೀಸರು. ಗಲಭೆಯಲ್ಲಿ ಜಾಕೀರ್ ಪಾತ್ರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ ಜಾಕೀರ್. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಟ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಟ್ ಸಫಾ ಯಾವ ರೋಗನೂ ಇಲ್ಲಪ್ಪ.